ಇನ್ನು ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ಬೆಳವಣಿಗೆಗಳ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಮತದಾನವನ್ನು ಕೂಡ ಮಾಡಿ ಬಂದಿದ್ದಾರೆ. ಅಂದ್ರೆ ಬಹು ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುವಂತಹ ಒಂದು ಲೋಕಸಭಾ ರಿಸಲ್ಟ್ ಬರುತ್ತೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈಗ ಸ್ವತಃ ನಮ್ಮ ಜೊತೆ ಯಡಿಯೂರಪ್ಪನವರು ಇದ್ದಾರೆ, ಅವರನ್ನು ಕೇಳೋಣ ಬನ್ನಿ. ಸರ್, ಈ ಒಂದು ಲೋಕಸಭಾ ಚುನಾವಣೆಯನ್ನು ದಿಕ್ಸೂಚಿನ ಬೇರೆ ರಾಜಕಾರಣಕ್ಕೆ 100ಕ್ಕೂ 100 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ಅಸಮಾಧಾನದಲ್ಲಿದ್ದಾರೆ. ಕುಮಾರಸ್ವಾಮಿನ ಮುಖ್ಯಮಂತ್ರಿಯಿಂದ ಒಪ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಸಹ 100ಕ್ಕೂ 100 ನಾವು ಕರ್ನಾಟಕದಲ್ಲಿ 22 ಲೋಕಸಭಾ ಕ್ಷೇತ್ರ ಗೆಲ್ತೇವೆ. ರಾಘವೇಂದ್ರ 1.5 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಅದಕ್ಕಾಗಿ ನಾನು ಮತದಾರರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಬಿಜೆಪಿಯ ಕಮಲದ ಓಟ್ ಕೊಟ್ಟು ದೇಶ ಕಂಡದ ಅಪರೂಪದ ರಾಜಕೀಯ ಭವಿಷ್ಯದಲ್ಲಿ ಮೋದಿ ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತೆ ಅದು ಮೈತ್ರಿ ಸರ್ಕಾರದವರು ಕೂಡ ತಮ್ಮ ಪ್ರಚಾರದಲ್ಲಿ ಹೇಳಿದ್ರು, ಇದು ಯಡಿಯೂರಪ್ಪನವರ ಭವಿಷ್ಯ ನಿರ್ಧಾರ ಮಾಡುವಂತ ಚುನಾವಣೆ, ಹಾಗಾಗಿ ಇಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂತನೂ ಕೂಡ ಇದು ಹೇಗೆ ಇದೆಲ್ಲ ಮಾಡಿದ ಮೇಲೂ ಸಹ ದಯನೀಯ ಸೋಲನ್ನು ಅನುಭವಿಸಿದರೆ ಶಿವಮೊಗ್ಗದಲ್ಲಿ. ಇನ್ನು ಈ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡರು ಸುದರ್ಶನ್ ಅವರು ಸಂಪರ್ಕಕ್ಕೆ ಸಿಗುತ್ತಾರೆ. ಮೋಸ್ಟ್ಲಿ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಆತರ ಇಲ್ಲ, ಕಾಂಗ್ರೆಸ್ ಜೆಡಿಎಸ್ ಕಚ್ಚಾಟ ಜಾಸ್ತಿ ಆಗುತ್ತೆ, ಅವರಲ್ಲಿ ಬದಲಾವಣೆ ಆಗುತ್ತೆ. ಮತ್ತೆ ದೇವೇಗೌಡರು ಮಾತು ಹೇಳಿದ್ರು, ಅಂದ್ರೆ ಇದು ಮಧು ಬಂಗಾರಪ್ಪರನ್ನ ಗೆಲ್ಲಿಸಬೇಕು, ನಮ್ಮ ಒಂದು ಕುಟುಂಬದ ಒಂದು ಹುಡುಗ ಇದ್ದಂಗೆ ಅನ್ನೋ ಮಾತುಗಳನ್ನು ಕೂಡ ಅವ್ರು ಹೇಳಿದ್ರು. ಅವ್ರು ಏನ್ ಬೇಕಾದ್ರೂ ಹೇಳಿ, ಮೊದಲು ದೇವೇಗೌಡರು ಗೆದ್ದು ತೋರಿಸಿ. ಇದು ಯಡಿಯೂರಪ್ಪನವರ ಒಂದು ಹೇಳಿಕೆಯಾಗಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರೋಸ್ ಜೊತೆ ರವಿ ಸಚೇಸ್, ಪಬ್ಲಿಕ್ ಟಿವಿ, ಶಿವಮೊಗ್ಗ. ಈ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡರು ವಿಆರ್ ಸುದರ್ಶನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್, ಒಂದ್ ಕಡೆ ನಿಮ್ಮ ಪಕ್ಷದ ಶಾಸಕರು ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನಾನು ನಿಜ ರಾಜೀನಾಮೆ ಕೊಡೋದು ಖಚಿತ ಅಂತ. ಮತ್ತೊಂದ್ ಕಡೆ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಹೇಳ್ತಾರೆ 20 ಜನ ಬರ್ತಿದ್ದಾರೆ ಅಂತ. ಏನ್ ನಡೀತಿದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಅಂತ? ನೋಡಿ ಸರ್, ಹೇಳಿ. ರಮೇಶ್ ಅವರು ಬಹಳ ಕಾಲದಿಂದನೂ ಕೂಡ ಈ ತರ ಹೇಳ್ಕೊಂಡೇ ಬಂದಿದ್ದಾರೆ. ಆದ್ರೂ ಕೂಡ ಅವರನ್ನ ಪಕ್ಷದ ಅಧ್ಯಕ್ಷರು, ಸಿಎಲ್ಪಿ ಲೀಡರ್ ಸಿದ್ದರಾಮಯ್ಯನವರು, ಡಾಕ್ಟರ್ ಪರಮೇಶ್ ಅವರು, ವೇಣುಗೋಪಾಲ್ ಅವರು, ಅವರೆಲ್ಲರೂ ಕೂಡ ಮಾತಾಡ್ಕೊಂಡು ಬಂದಿದ್ದಾರೆ. ಅವರ ಸಮಸ್ಯೆಗಳನ್ನ ಏನಿದೆ ಅದನ್ನ ಪಕ್ಷದ ಒಳಗಡೆ ಹೇಳಿ ಅದನ್ನ ಬಗೆಹರಿಸಲಿಕ್ಕೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಅದೆಲ್ಲವನ್ನೂ ಕೂಡ ಬಗೆಹರಿಸತಕ್ಕಂತ ಪ್ರಯತ್ನಗಳನ್ನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಅವರ ಸಹೋದರ ಸತೀಶ್ ಜಾರಕಿಹೊಳಿನೇ ಸಚಿವರು ಕೂಡ ಆಗಿದ್ದಾರೆ ಈಗ. ಹಾಗಾಗಿ ಅವ್ರ ಮೇಲೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಆಮೇಲೆ ರಮೇಶ್ ಜಾರಕಿಹೊಳಿ ಬೇಸಿಕ್ ಆಗಿ ಕಾಂಗ್ರೆಸ್ ಪ್ರಾಡಕ್ಟ್. ಅವರು ಯೂತ್ ಕಾಂಗ್ರೆಸ್ ಇಂದನೂ ಕೂಡ ಅವರು ರಾಜಕೀಯದ ಬೆಳವಣಿಗೆ ಆಗ್ತಾ ಬಂದಿರತಕ್ಕಂಥ ಪ್ರಥಮ ಸರಿನೂ ಕೂಡ ಅವರು ಕಾಂಗ್ರೆಸ್ ಟಿಕೆಟ್ ಮೇಲೆ ಆರಿಸಿ ಬಂದಿದ್ದಾರೆ. ಆಮೇಲೆ ಅವರು ಸಚಿವರಾಗಿನೂ ಕೂಡ ಆರಿಸಿ ಬಂದಿದ್ದಾರೆ. ಹಾಗಾಗಿ ಅವರ ಪಕ್ಷದ ನಿಷ್ಠೆನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅವ್ರು ಆಲೋಚನೆ ಮಾಡ್ಬೇಕು, ಅವರು ಯಾವ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಚುನಾವಣಾ ಸಂದರ್ಭದಲ್ಲಿ. ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತ ಹೇಳಿಕೆಗಳು, ಈ ರೀತಿಯಾದಂತ ನಿಲುವುಗಳು ಎಷ್ಟು ಸರಿ ಅನ್ನುವಂಥದ್ದನ್ನು ಕೂಡ ಅವರು ರಾಜ್ಯದ ಜನರಿಗೆ ಹೇಳಬೇಕಾಗತ್ತೆ, ಅವ್ರ ಕ್ಷೇತ್ರದ ಜನರಿಗೆ ಹೇಳಬೇಕಾಗುತ್ತೆ. ಕಾರಣ ಕೊಟ್ಟಿದ್ದಾರೆ ಸರ್. ಒಂದು ಪಕ್ಷದಲ್ಲಿ ಶಾಸಕರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲೇನೆ ಇನ್ನೊಂದು ಪಕ್ಷದ ಪರವಾಗಿ ಕೆಲಸ ಮಾಡತಕ್ಕಂಥದ್ದು ಕೂಡ ಅದೊಂದು ರಾಜಕಾರಣದ ಸಂಸ್ಕೃತಿ ಆಗೋದಿಲ್ಲ, ಅದು ಅಲ್ವಾ? ಹಾಗಾಗಿ ಇಂಥ ಧೋರಣೆಯನ್ನ ರಾಜ್ಯದ ಜನರು ಒಪ್ಕೊಳ್ಳೋದಿಲ್ಲ, ಅವ್ರ ಕ್ಷೇತ್ರದ ಜನರು ಒಪ್ಕೊಳ್ಳೋಂಥದ್ದಿಲ್ಲ. ಕಾರಣ ಕೊಟ್ಟಿದ್ದಾರೆ ಸರ್. ಇವತ್ತು ಏನ್ ಕಾರಣ ಕೊಟ್ಟಿದ್ದಾರೆ? ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಸಮಾಧಾನ ಅನ್ನೋದು ಎಲ್ಲಾ ಪಕ್ಷದಲ್ಲೂ ಇರುತ್ತೆ, ಇಲ್ಲ ಅಂತಲ್ಲ. ನೋಡಿ, ರಮೇಶ್ ಕತ್ತಿಗೆ ಬಿಜೆಪಿನಲ್ಲಿ ಟಿಕೆಟ್ ಮಿಸ್ ಆಯ್ತು, ಬಂಡಾಯ ಇದ್ರು. 5 hours ನಲ್ಲಿ ಯಡಿಯೂರಪ್ಪನವ್ರು ಬಂದು ಆ ಭಿನ್ನಮತ ಶಮನ ಮಾಡಿ ಅವ್ರನ್ನ ಕೆಲಸಕ್ಕೆ ಹಚ್ಚಿದ್ರು. ನನ್ನನ್ನ ಇವತ್ತಿನ ತನಕ ಒಬ್ಬರೇ ಕಾಂಗ್ರೆಸ್ ಲೀಡರ್ ಮಾತಾಡಿಸಿಲ್ಲ, ನನ್ನ ಅಸಮಾಧಾನ ಏನು ಅಂತ ಕೇಳಿಲ್ಲ. ಇಲ್ಲ, ಅದು ಸರಿಯಾದ ಮಾತಲ್ಲ. ಅದು ಕಳೆದ 6 ತಿಂಗಳಿಂದಾನೇ ಅನೇಕ ತಿಂಗಳುಗಳ ಕಾಲ ಅವ್ರು ಯಾರ ಸಂಪರ್ಕ ಸಿಗ್ಲೇ ಇಲ್ಲ. ಕೆಲವು ತಿಂಗಳುಗಳ ಕಾಲ ಅವ್ರು ಯಾರ ಸಂಪರ್ಕ ಸಿಗ್ಲೇ ಇಲ್ಲ ಅವರು. ಹಾಗಾಗಿ ಸಿದ್ದರಾಮಯ್ಯನವರು ಕರೆಸಿ ಮಾತಾಡಿದ್ದಾರೆ, ವೇಣುಗೋಪಾಲ್ ಅವರು ಕರೆಸಿ ಮಾತಾಡಿದ್ದಾರೆ. ಹಾಗಾಗಿ ಯಾರು ಕರೆದು ದಿನೇಶ್ ಗುಂಡೂರಾಯರು ಕರೆಸಿ ಮಾತಾಡಿದ್ದಾರೆ. ಹಾಗೇನೆ
ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಕೂಡ ಅವರು ಮಾತಾಡಿದ್ದಾರೆ. ನಿಮ್ಮ ಪಕ್ಷನೇ ಅವ್ರನ್ನ ಕೈ ಬಿಟ್ಬಿಟ್ಟಿದ್ಯಾ ಅಂತ ಸರ್? ಯಾಕಂದ್ರೆ ಮೊನ್ನೆ ಭಾನುವಾರ ಅವರ ಬ್ರದರ್ ಸತೀಶ್ ಜಾರಕಿಹೊಳಿ ಮಿನಿಸ್ಟರ್ ಅವರು ಹೇಳಿದ್ರು, ಇಲ್ಲ ಬಿಡಿ, ಅವರು ಆಯ್ತು, ಅವರ ಪಕ್ಷದಿಂದ ಹೊರಗಡೆ ಹೋಗಿದ್ದಾರೆ, ಇನ್ನೇನಿದ್ರು ನಾವು ಗೋಕಾಕ್ನಲ್ಲಿ ಲಖನ್ ಜಾರಕಿಹೊಳಿ ನೇತೃತ್ವದಲ್ಲಿ ಪಕ್ಷ ಕಟ್ತೀವಿ ಅಂತ ಹೇಳ್ತಾರೆ. ಸೊ ನೋಡಿ, ಯಾವ ಸ್ಥಿತಿನಲ್ಲೂ ಕೂಡ ರಾಜಕಾರಣದಲ್ಲಿ ಯಾರು ಅನಿವಾರ್ಯ ಏನು ಅಲ್ಲ. ಯಾಕಂತ ಹೇಳಿದ್ರೆ ಅದು ತಂದೆ ಆದಂತ ಕ್ರಮಗಳನ್ನ ತೆಗೆದುಕೊಳ್ತಾ ಹೋಗ್ತದೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್, ನೇಚರ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್, ಪೊಲಿಟಿಕಲ್ ಪಾರ್ಟೀಸ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್ ಅಲ್ವಾ? ಹಾಗಾಗಿ ಇದು ನಿರಂತರವಾಗಿ ಆಗ್ತಕ್ಕಂತ ಅಸಮಾಧಾನಗಳು ಏನೋ ಒಂದ್ ಸರಿ, 2 ಸರಿ, 3 ಸರಿ ಇದೇ ಅಸಮಾಧಾನಗಳು ಇರುತ್ತೆ. ಅದನ್ನ ಸಂಬಂಧಪಟ್ಟವ್ರ ಜೊತೆಗೆ ಹೇಳಬೇಕಾಗುತ್ತೆ. ಅವರು ಒಟ್ಟು ಇನ್ನೂ ಪ್ರಯತ್ನ ಪಡ್ತೀರಾ? ಅವರಿಗೆ ಶಾಸಕರಾಗುವಂತ ಅವಕಾಶವನ್ನು ಕೊಟ್ಟಿದ್ದಾರೆ, ಸಚಿವರಾಗುವಂತ ಅವಕಾಶವನ್ನು ಕೊಟ್ಟಿದೆ. ಮತ್ತೆ ಹಿಂದೆ ಬೆಳಗಾಂ ಡಿಸ್ಟ್ರಿಕ್ಟ್ಗೆ ಅವರೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಂತವರು. ಹೀಗೆ ಅವಕಾಶಗಳನ್ನೇನು ಅವ್ರಿಗೇನು ನಿರಾಕರಣೆ ಮಾಡಿಲ್ಲ. ಅವಕಾಶಗಳನ್ನ, ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದೆ. ಇನ್ನು ಯುವಕರಿದ್ದಾರೆ, ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇನ್ನೊಂದು ಪಕ್ಷಕ್ಕೆ ಹೋಗಿ ರಾಜಕಾರಣದ ಬೆಳವಣಿಗೆ ಆಗ್ಬೇಕು ಅಂತ ಇದ್ರೆ ಅದನ್ನ ಅವ್ರ ಕ್ಷೇತ್ರದ ಜನರಿಗೆ ಮನವರಿಕೆಯನ್ನ ಮಾಡ್ಕೊಡ್ಬೇಕಾಗತ್ತೆ. ಆದ್ರೆ ಈ ರೀತಿಯಾಗಿ ಇನ್ನೂ ಒಬ್ಬ ಶಾಸಕರಾಗಿ ಇದ್ಕೊಂಡೇನೆ ಹೀಗೆ ಮಾಡಬೇಕು. ಥ್ಯಾಂಕ್ ಯು ಸುದರ್ಶನ್ ಸರ್, ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ಇನ್ನು ಬಿಜೆಪಿ ಶಾಸಕರಾದಂತಹ ಶ್ರೀರಾಮುಲು ಅವರು ಕೂಡ ಇವತ್ತು ಆಪರೇಷನ್ ಕಮಲದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಚುನಾವಣೆ ಮುಗಿತಿದ್ದ ಹಾಗೆ ಮತ್ತೆ ಶುರುವಾಯಿತು ಆಪರೇಷನ್ ಕಮಲ. ಏನ್ ಮಾತಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನಮ್ಮ ಜೊತೆ ಬಿಜೆಪಿ ನಾಯಕರಾದಂತಹ ಶ್ರೀರಾಮುಲು ಅವರಿದ್ದಾರೆ. ಇವತ್ತಿನ ಒಂದು ಬಳ್ಳಾರಿ ಎಲೆಕ್ಷನ್ ಟೋಟಲ್ ಓವರ್ ಆಲ್ ಕರ್ನಾಟಕದ ಬಗ್ಗೆ ಅವ್ರ ಬಳಿ ಮಾತಾಡ್ಸೋಣ. ಸರ್, ಇವತ್ತು 2ನೇ ಹಂತದ ಒಂದು ಲೋಕಸಭೆ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇದೆ. ಬಳ್ಳಾರಿಯಲ್ಲಿ ಯಾವ ರೀತಿ ನಡೀತಾ ಇದೆ? ಬಳ್ಳಾರಿಯಲ್ಲಿ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆಲ್ರೆಡಿ 10% ಮತದಾನ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು 24 ಜಿಲ್ಲೆಯಲ್ಲಿ ಗೆಲ್ಲುವ ಪ್ರಯತ್ನಗಳಿಂದ, ನರೇಂದ್ರ ಮೋದಿಜಿಯವರ ಅಲೆಯಿಂದ, ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದೀವಿ. ಬಹಳಷ್ಟು ಮಂದಿ ಯುವಕರೆಲ್ಲರೂ ಕೂಡ ಮೋದಿಜಿಯವರಿಗೆ ಮತದಾನ ಮಾಡಬೇಕು, ದೇಶ ಸಲುವಾಗಿ ಮತದಾನ ಮಾಡಬೇಕು. ಎಲ್ಲ ಒಂದು ಕಡೆ ಈ ಬದಲಾವಣೆ ಏನಿದೆ ನಾವು ಫಸ್ಟ್ ಟೈಮ್ ನೋಡ್ತಾ ಇದೀವಿ. ಜನರಲ್ಲಿ ಫೈರ್ ಇದೆ. ಭಾರತೀಯ ಜನತಾ ಪಾರ್ಟಿ ಮತದಾನ ಮಾಡಬೇಕು. ಅಭ್ಯರ್ಥಿಗಳು ಯಾರೇ ಇದ್ರೆ ಪರವಾಗಿಲ್ಲ, ಅವರೆಲ್ಲರೂ ಕೂಡ ಕಾಣ್ತಾ ಇರೋದು ಮೋದಿ 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 ಮೋದಿ. ಯುವಕರಲ್ಲಿ ಯಾಕೋ ಬಹಳ ದೊಡ್ಡ ಒಂದು ಫೈರ್ ಅನ್ನೋಂಥದ್ದು ಬಂದಿದೆ. ಹಂಗಾಗಿ ಅವರ ಆಶೀರ್ವಾದದಿಂದ ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲ್ಲಿದ್ದಾರೆ. ದೇವೇಂದ್ರಪ್ಪನವರು ಬಳ್ಳಾರಿ ಜಿಲ್ಲೆಯವರೇ, ಇವರು ಉಗ್ರಪ್ಪನವರು ಇಲ್ಲಿಯವರನ್ನೆಲ್ಲ. ಕಳೆದ ಉಪಚುನಾವಣೆಯಲ್ಲಿ ಬಂದರು, ಗೆದ್ದ ನಂತರ ಬಹಳ ದೊಡ್ಡ ಅಂತರದಿಂದ ಗೆದ್ದರು. ಪಾಪ ಪುಣ್ಯಾತ್ಮ. ಗೆದ್ದ ನಂತರ ನಮ್ಮ ಭಾಗದಲ್ಲಿದ್ದಂಥ ಜನರಿಗೆ ಯಾವುದೊಂದು ಸಣ್ಣ ಕೆಲಸ ಕೂಡ ಮಾಡೋಕ್ಕಾಗಲಿಲ್ಲ. ಮತದಾನ ಮಾಡಕ್ ಹೋಗ್ಲಿಲ್ಲ. ನೆನ್ಪಿಟ್ಕೋಬೇಕು, ಮತದಾನ ಮಾಡಕ್ ಹೋಗ್ಲಿಲ್ಲ. ಅಲ್ರಿ, ಅವರೇ ಒಬ್ಬ ಸಂಸದರಾಗಿ ಮತದಾನ ಮಾಡ್ಲಕ್ ಹೋದಂತ ಮನುಷ್ಯ ಆಗಿ ಇನ್ನೊಬ್ರು ಮತದಾನ ಮಾಡೋದು ಹೆಂಗ್ ಕೇಳಕ್ಕಾಗುತ್ತೆ ಹೇಳ್ರಿ? ಸ್ವಲ್ಪನೇ ಇರಬೇಕಲ್ಲ. ಮತದಾನ ಅನ್ನೋಂಥದ್ದು ರೈಟ್ಸ್ ಎಷ್ಟು ಪವರ್ಫುಲ್ ಅನ್ನೋಂಥದ್ದು ಕೂಡ ಗೊತ್ತಾಗಬೇಕಲ್ಲ. ಸುಮ್ಮನೆ ಅಂದ್ರೆ ಅನ್ಪ್ರಾಕ್ಟಿಕಲ್ ಮನುಷ್ಯ. ಅಂದ್ರೆ ಪ್ರಾಕ್ಟಿಕಲೇ ಬೇರೆ, ಆ ಮನುಷ್ಯ ಇರೋಂಥ ರೀತಿನೇ ಬೇರೆ, ಅದನ್ನ ನಡ್ಕೊಳ್ಳೋದೇ ಬೇರೆ ಇರೋ ಕಾರಣ ಅವ್ರಿಗೆ ಗೊತ್ತಾಗಿದೆ ಜನರಿಗೆ. ಅವ್ರು ಗೆದ್ದ ನಂತರ ಯಾವ ರೀತಿಯಲ್ಲಿ ಹೆಂಗಿಲ್ಲ ಅಂತ ಹೇಳಿ. ನಾನು ಸೋತ ನಂತರ ಸೋತಾಗೆಲ್ಲ ಕೂಡ ನನ್ನ ಹೆಗಲಿಗೆ ಹಾಕೊಂಡೇನೆ. ಸೋತಾಗೆಲ್ಲ ಕೂಡ ನನ್ನಿಂದೇ ಸೋತಾರ ಅಂತ ಹೇಳಿ ನಾನು ಮಾಧ್ಯಮಗಳಲ್ಲಿ ಹೇಳಿದ್ದೀನಿ. ಈ ಒಂದು ಹಂತದ ಮತದಾನ ಮುಗಿದಿದ ತಕ್ಷಣ ಒಂದು ಆಪರೇಷನ್ ಕಮಲ ಶುರುವಾಗುತ್ತೆ. ಸಾಕಷ್ಟು ಜನರು ಮತ್ತೆ ಬಿಜೆಪಿಗೆ ಬರ್ತಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಳ್ಳಾರಿಯ ಕೆಲವು ಶಾಸಕರು ಬರ್ತಾರೆ. ಅದಕ್ಕೆ ಏನಾದ್ರು ಒಂದು ಚಾಲನೆ ಇಲ್ಲಿಂದನೇ ಸಿಗತ್ತಾ ಅಂತ ನೋಡ್ರಿ. ಅದೆಲ್ಲ ಕೂಡ ಈಗದಂತ ವಾತಾವರಣದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಮಗನ ಗೆಲ್ಸ್ಕೋಬೇಕಂದೇಳಿ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಕಟ್ಟಾಕಿಬಿಟ್ಟಿದ್ರು ಸುಮಲತಾ ಅವರು. ಹಂಗಾಗಿ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು ತುಮಕೂರಲ್ಲಿ ಗೆಲ್ಲಬೇಕಾದ್ರೂ ಕೂಡ ಬಹಳಷ್ಟು ಹರಸಾಹಸನ ಮಾಡಬೇಕಾಗಿತ್ತು. ಅಲ್ಲಿ ಕೂಡ ಬಹಳಷ್ಟು ಪ್ರಾಬ್ಲಮ್ ಇದೆ. ಮಂಡ್ಯದಲ್ಲಿ ಅವರೇ ಕುಟುಂಬಸ್ಥರು ಎಲ್ಲರೂ ನಿಂತಿರೋ ಕಾರಣ ಜನರು ಏನಪ್ಪಾ ಇವರೇ ಕುಟುಂಬಸ್ಥರ, ಇವರೇ ತಂದೆ ಮಕ್ಕಳಿರಬೇಕು, ಮೊಮ್ಮಕ್ಕಳಿರಬೇಕು, ಸೊಸೆಂದ್ರಿರಬೇಕು ಅನ್ನೋಂಥ ನೋವು ಇದೆ. ಆ ನೋವಲ್ಲಿ ಎಲ್ಲ ಒಂದು ಕಡೆ ಇವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷದ, ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ತುಂಬಾ ಇದೆ. ಬಹಳಷ್ಟು ಅಸಮಾಧಾನ ಇದೆ. ಇವತ್ತು ಕಾಂಗ್ರೆಸ್ ಜೆಡಿಎಸ್ ಒಂದಾಗಿದ್ರು ಕೂಡ, ಬೆಂಗಳೂರಲ್ಲಿ ಅವರು ಫ್ರೆಂಡ್ಶಿಪ್ ಆಗಿದ್ರು ಕೂಡ, ಈ ಭಾಗಕ್ಕೆ ಬಂದಂತ ಟೈಮಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹೋದಂತ ಟೈಮಲ್ಲಿ ಯಾರು ಕೂಡ ಅವ್ರು ದೋಸೆ ಆಗಕ್ಕೆ ರೆಡಿ ಇಲ್ಲ. ಹಂಗಾಗಿ ಅವ್ರು ದೂರ ಇರೋ ಕಾರಣ ಎಲ್ಲರೂ ಕೂಡ ಅಸಮಾಧಾನಗೊಂಡಿರೋ ಕಾರಣ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ನೆನ್ಪಿಟ್ಕೊಳ್ರಿ, ದೊಡ್ಡ ಬದಲಾವಣೆ. ಇದು ಶ್ರೀರಾಮುಲು ಅವರ ಮಾತು. ಈ ಒಂದು ಮತದಾನ ಆದ ನಂತರ, ಅಂದ್ರೆ ಈ 2ನೇ ಹಂತದ ಮತದಾನ ಆದ ನಂತರ ಒಂದು ರಾಜ್ಯ ಸರ್ಕಾರದಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ ಆಗುತ್ತೆ. ಕುಮಾರಸ್ವಾಮಿ ಅವರೇ ಈ ಒಂದು ಕಾಂಗ್ರೆಸ್ನ